ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಮೂಡಾದಿಂದ ತಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮ ಸೈಟ್ ಪಡೆದ ಪ್ರಕರಣದ ಬಗ್ಗೆ ಇಂದು ಲೋಕಾಯುಕ್ತ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚೀಟ್ ನೀಡಿದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ಬಿಜೆಪಿಯವರು ಸುಖಾಸುಮ್ಮನೆ ಮೂಡ ಅಂತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದರು. ಆ ಜಾಗ ಡಿನೋಟಿಫೈ ಆದ 5 ವರ್ಷದ ಬಳಿಕ ಸಿಎಂ ಬಾಮೈದ ಅವರು ತೆಗೆದುಕೊಳ್ಳುತ್ತಾರೆ. ಜಾಗ ಖರೀದಿಸಿದ 5 ವರ್ಷದ ಬಳಿಕ ಅವರ ಸಹೋದರಿಗೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಗಿಫ್ಟ್ ಮಾಡ್ತಾರೆ. ಇದರಲ್ಲಿ ಆ ಲ್ಯಾಂಡ್ ಮೂಡಗೆ ಬಂದೇ ಇಲ್ಲ. ವಿಪಕ್ಷಗಳು ಸುಮ್ಮನೆ ಮೂಡ ಅಂತ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಎಂದು ಹೇಳಿದರು. ಡಿನೋಟಿಫೈ ಆಗ್ಬಿಟ್ಟು 5 ವರ್ಷ ಆದ್ಮೇಲೆ ನಮ್ಮ ಸಿಎಂ ಅವರ ಇವರು ಬಾಮೈದನ ತಗೊಳ್ತಾರೆ. 5 ವರ್ಷ ಆದ್ಮೇಲೆ ಅದಾಗಿ 5 ವರ್ಷ ಆದ್ಮೇಲೆ ತನ್ನ ಸಹೋದರಿಗೆ ಅದನ್ನ ಗಿಫ್ಟ್ ಮಾಡ್ತಾರೆ. ಇದರಲ್ಲಿ ಮೂಡಗೆ ಲ್ಯಾಂಡ್ ಯಾವುದು ಹೇಳಿ? ಇವತ್ತು ಮೂಡ ಅಂತ ಹೇಳ್ತಿರ್ಲಿಲ್ಲ. ಮೂಡಗೆ ಯಾವ ರೀತಿ ಲ್ಯಾಂಡ್ ಬಂದಿದೆ? ಆ ಲ್ಯಾಂಡ್ ಆ ಸರ್ವೆ ನಂಬರ್ ಲ್ಯಾಂಡ್ ಯಾವ ರೀತಿ ಬಂದಿದೆ? ಅವ್ರು ಒಂದ್ಸತಿ ಡಿನೋಟಿಫೈ ಮಾಡಿದ ಮೇಲೆ ಅವರಿಗೆ ಆ ಲ್ಯಾಂಡ್ ಬರುವಂತದೇ ಇಲ್ಲ. ಸುಮ್ಮನೆ ಆಗ್ಬಿಟ್ಟಿದ್ದಾನೆ ಅವ್ರು ಮೂಡ ಅಂತ ಹೇಳ್ಬಿಟ್ಟು ಸಿಎಂ ಮೇಲೆ ಪಾಪ ಆಪಾದನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಬರಲಿ, ಅದು ನಾನೇನು ಹೇಳ್ಬೇಕಾಗಿಲ್ಲ. ಅನ್ಫಿಟ್ ಇದ್ದಿದ್ರೆ ಕೇಂದ್ರ ಸರ್ಕಾರದ ಕೆಳಗಡೆ ಏನೆಲ್ಲ ನಡೀತಾ ಇದೆ, ಕೇಂದ್ರ ಸರ್ಕಾರದವರು ಅದು ಹೊಣೆ ತಗೊಳ್ತಾರ? ಬಿಜೆಪಿ ಕಾಲದಲ್ಲಿ ಏನೆಲ್ಲ ಆಗಿದೆ, ಅವರನ್ನು ಹೊಣೆ ತಗೊಂಡಿದ್ದಾರ? ಕಾನೂನು ಏನಾದರೂ ನಡೆದರೆ ಅದಕ್ಕೆ ಪೊಲೀಸ್ ಅವರು ಇದ್ದಾರೆ, ದಕ್ಷರಿದ್ದಾರೆ. ಕರ್ನಾಟಕ ಪೊಲೀಸ್ ಮಾಡ್ತಾರೆ. ನೀವು ಯಾಕೆ ಅದನ್ನೆಲ್ಲ ನೀವು ಇದು ಮಾಡ್ತೀರಾ? ಅವ್ರಿಗೆ ಈಗ ನಮ್ಮ ಪೊಲೀಸರಷ್ಟು ದಕ್ಷ ಪೊಲೀಸರು ಬೇರೆ ಎಲ್ಲಿ ಇಲ್ಲ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಿಡಿತಾರೆ ಅಂತ ಸ್ವಲ್ಪ ನಂಬಿಕೆ ಇಡಿ ಅವರಿಗೆ. ಅದಕ್ಕೆಲ್ಲ ಹೋಗಿ ಸರ್ಕಾರ ಆನ್ಸರ್ ಮಾಡ್ಲಿಕ್ಕೆ ಆಗ್ತದ? ನೋಡಿ, ನನಗೆ ಗೊತ್ತಿದೆ. ಯಾಕೆಂದ್ರೆ ನನ್ನ ವಿಚಾರದಲ್ಲಿ ಆ ಪೊಲೀಸರು ಗಣಪತಿ ವಿಚಾರ ಆಗಲಿ, ಡಿ ಕೆ ರವಿ ವಿಚಾರದಲ್ಲಿ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ನಾವು ಆ ಟೈಮಲ್ಲಿ CBI ಕೊಟ್ಟಿದ್ದೀವಿ. ಲಾಸ್ಟಿಗೆ CBI ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲ ಬಂದ ಮೇಲೆ ನಮ್ಮ ಪೊಲೀಸರು ಮಾಡೋದೇನೆ ಸರಿ ಅಂತ ಹೇಳಲಿಲ್ವಾ? ಮತ್ತೆ ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ದಕ್ಷ ಪೊಲೀಸ್ ಇದ್ದಾರೆ ನಮ್ಮ ಪೊಲೀಸರು, ದಕ್ಷ ಪೊಲೀಸರು. ನಾವೆಲ್ಲ ಅವ್ರ ಮೇಲೆ ಫುಲ್ ನಂಬಿಕೆ ಇಟ್ಕೊಂಡು ಡಿನ್ನರ್ ಪಾರ್ಟಿ, ಒಬ್ಬ ಕೆಲವರನ್ನ ಕರೆದು ಡಿನ್ನರ್ ಕೊಡೋದು ತಪ್ಪ? ಅದು ಬೇರೆ ಯಾರು ಮಾಡೋದಿಲ್ವಾ? ನೀವು ಹೇಳ್ತೀನಿ, ನಾನು ಅದೇ ಹೇಳ್ತಾ ಇರೋದು. ಈ ಬಿಜೆಪಿ ಅವರಿಗೆ ಅವ್ರದ್ದು ಇದು ನಡೀತಾ ಇದೆ, ಅವರ ಪ್ಲೇಟಲ್ಲಿ ಹೆಗ್ಗಣ ಬಿದ್ದಿದೆ. ಅದನ್ನ ಯಾರು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೊಣ ಬಿದ್ದಿದೆ, ಅದು ಬಂದಿದೆ ಅಂತ ಹೇಳ್ಬಿಟ್ಟು ಹಾರಿಯಾಡ್ತಿದ್ದಾರೆ. ನೀವು ದಯವಿಟ್ಟು ನಾನು ಹೇಳ್ತೀನಿ, ಮಾಧ್ಯಮ ಹೇಳ್ಬೇಡಿ, ನೀವು ಅವರಿಗೆ ಉತ್ತೇಜನ ಕೊಡ್ತೀವಿ.